ನಾನೀಗ ಮಾತಾಡಕ್ ಹೋಗಲ್ಲ. ನಾನು ಮುಖ್ಯಮಂತ್ರಿಗಳು ನಮ್ಮ ದೆಹಲಿಯ ನಾಯಕರುಗಳಿಗೆ ನಾವೇ ಟೈಮ್ ತೆಗೆದುಕೊಂಡಿದ್ದೇವೆ. ಅವರೇನು ಕರೆದಿಲ್ಲ, ನಾವೇ ಹೋಗ್ತಾ ಇದ್ದೀವಿ. ನಾವಿಬ್ಬರೇ ಕೂತ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ. ಕೆಲವು ಅನೇಕ ವಿಚಾರಗಳನ್ನ ನಾವು ಚರ್ಚೆ ಮಾಡ್ತೇವೆ. ನಾವೀಗಾಗಲೇ ಗವರ್ನರ್ ಅವರ ನಡವಳಿಕೆ ಬಗ್ಗೆ ಈಗಾಗಲೇ ಕೋರ್ಟಲ್ಲಿ ಕೂಡ ನಾವು ಅಪೀಲ್ ಮಾಡಿದ್ದೇವೆ. ನಮಗೆ ನ್ಯಾಯಾಲಯದಲ್ಲಿ ನಮಗೆ ನಂಬಿಕೆ ಇದೆ. ಕಾನೂನು ವಿರುದ್ಧವಾಗಿ ಏನು ಆದೇಶವನ್ನು ಕೊಟ್ಟಿದ್ದಾರೆ, ಸಂವಿಧಾನದ ವಿರುದ್ಧವಾಗಿ ಏನು ಆದೇಶವನ್ನು ಕೊಟ್ಟಿದ್ದಾರೆ, ನಮಗೆ ರಕ್ಷಣೆ ಸಿಗ್ತದೆ ಅನ್ನೋದು ನಮಗೆ ನಂಬಿಕೆ ಇದೆ. ಎಲ್ಲ ವಿಚಾರಗಳನ್ನ ಅಲ್ಲಿ ತಿಳಿಸ್ತೇವೆ. ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವ್ರನ್ನೇ ಒಂದು ಭಾಷಣ ಮಾಡಿದ್ರು ಕೋಲಾರಲ್ಲಿ ಅಂತೇಳಿ ಅವ್ರನ್ನ 7 ವರ್ಷ ವಜಾ ಮಾಡಬೇಕು ಅಂತೇಳಿ ಪಾರ್ಲಿಮೆಂಟ್ ಇಂದನೇ ಎಲೆಕ್ಷನ್ ನಿಂತ್ಕೋಬಾರ್ದು ಅಂತೇಳಿ ಒಂದು ದೊಡ್ಡ ಸಂಚು ಕಳಿಸಿದ್ರು. ಹಂಗೆ ಇವತ್ತು ಇಲ್ಲಿ ನಮ್ಮ ಮುಖ್ಯಮಂತ್ರಿಗಳ ವಿರುದ್ಧ, ನಮ್ಮ ಸರ್ಕಾರದ ವಿರುದ್ಧ ಒಂದು ದೊಡ್ಡ ಸಂಚು ಇವತ್ತು ನಡೀತಾ ಇದೆ. ಯಾವ ಕಾರಣಕ್ಕೂ ನಮಗೆ ಜನ ಬೆಂಬಲ ಇದೆ, ಶಾಸಕರ ಬೆಂಬಲ ಇದೆ ಮತ್ತು ನಿಮ್ಮ ಬೆಂಬಲ ಕೂಡ ಇದೆ. ನಾವು ಇದಕ್ಕೆ ಜಗ್ಗೋದಿಲ್ಲ. ಸಂವಿಧಾನವನ್ನ ರಕ್ಷಣೆ ಮಾಡುವಂತ ಕೆಲಸಕ್ಕೆ ನಾವೆಲ್ಲ ಭದ್ರಾಗಿ ನಾವು ನಿಂತ್ಕೊಳ್ತೇವೆ. ನೀವು ನಮ್ಗೆ ಸಹಕಾರ ಕೊಡಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಸರ್, ರಾಷ್ಟ್ರೀಯ ಮಟ್ಟದಲ್ಲಿ ಹೋರಾಟ ಮಾಡುವಂತದ್ದು ಏನಾದರೂ ರಾಷ್ಟ್ರೀಯ ಮಟ್ಟದಲ್ಲಿ ಹೋರಾಟಕ್ಕೆ ಚರ್ಚೆ ಆಗಿದೆ ಸರ್? ಇಂಡಿ ಮೈತ್ರಿ ಒಕ್ಕೂಟ ಜೊತೆ ಏನಾದರೂ ಈ ಬಗ್ಗೆ? ನೋಡಿಯಪ್ಪ, ಇಂಡಿಯಾ ಇಲ್ಲೇ ಹುಟ್ಟಿದೆ, ಕರ್ನಾಟಕದಲ್ಲೇ ಹುಟ್ಟಿದೆ. ಕರ್ನಾಟಕದಲ್ಲಿ ಹುಟ್ಟಿ 230 ಚಿಲ್ಲರೆ 4 ಸೀಟ್ ಇವತ್ತು ನಾವು ಇದ್ದೇವೆ. ಸದ್ಯಕ್ಕೆ ನಮ್ಮ ಹೋರಾಟ ಈ ರಾಜ್ಯದಲ್ಲಿ ಒಗ್ಗಟ್ಟಿನಿಂದ ನಾವು ಮಾಡ್ತಾ ಇದ್ದೇವೆ. ನಾಳೆ ಹೋಗಿ ಅಲ್ಲಿ ಮಾತಾಡ್ಬಿಟ್ಟು ಮಿಕ್ಕಿದ ವಿಚಾರ ತಿಳಿಸ್ತೇನೆ. Today we had a legislative party meeting in Karnataka. All the parliament members, legislators, MLCs, all of us met today. The entire legislative party decided we wholeheartedly stand by the leadership of Mr. Siddaramaiah. At any point of time, he is our leader, he will be our leader. So we condemn the decision taken by the governor. We have already appealed to the court of law. We have confidence that we will get justice. Injustice will not be thrown from the seat of justice. We know that the court will respect our sentiments. Mr. Siddaramaiah has not done any mistake in it. It is only a political which has been going on. We have been fighting on the streets. We have been fighting in the assembly. We will fight throughout this one. We all are united. And Mr. Deshpande, our senior leader, has proposed condemning the decision of the Honorable Excellency Governor, and Mr. Tanveer Seth has seconded it. And we all stand united, and we have shown our solidarity behind our Honorable Chief Minister, Mr. Siddaramaiah. We have given a message to the Honorable Excellency Governor to withdraw whatever the permission he has given. It is a request, it is a demand. We have requested, we have appealed to the court. ನಾವು ಕಾನೂನು ಚೌಕಟ್ಟಿನಲ್ಲಿ ಹೋರಾಟ ಕೂಡ ನಾವು ಮಾಡ್ತಾ ಇದ್ದೇವೆ. ಮತ್ತೆ ಅವ್ರಿಗೆ ಅಪೀಲ್ ಮಾಡ್ತಾ ಇದ್ದೀವಿ, ಅವ್ರಿಗೆ ಮುಖಭಂಗ ಆಗೋದು ಬೇಡ. ಈಗ ಕೂಡ ಅವರು ಕೊಟ್ಟಿರುವಂತ ಪರ್ಮಿಷನ್ ವಿಡ್ರಾ ಮಾಡ್ಕೊಂಡ್ರೆ ಸಂವಿಧಾನ ರಕ್ಷಣೆ ಮಾಡ್ದಂಗೆ ಆಗ್ತದೆ. ಕಾನೂನಿಗೆ